ಕಾರೆಯ ಸೊಪ್ಪಾದರೂ ಕಾಯಕದಿಂದ ಬಂದಿದ್ದು ಲಿಂಗಕ್ಕೆ ಅರ್ಪಿತ, ಮಿಕ್ಕಿದೆಲ್ಲವೂ ಅನರ್ಪಿತ. ಶ್ರೀ ಗುರು ಮಲ್ಲೇಶ್ವರರು. ಪರಮಪೂಜ್ಯ ಶ್ರೀ ಶ್ರೀ ಮಹಾಂತ ಸ್ವಾಮಿಯವರು, ಶ್ರೀ ಗುರು ಮಲ್ಲೇಶ್ವರ ದಾಸೋಹ ಮಠ, ಈಗಿನ ಪೀಠಾಧ್ಯಕ್ಷರು, ದೇವನೂರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ನಮಸ್ಕಾರ. ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವನೂರಿನ ದಾಸೋಹ ಮಠ ಎಂದೇ ಪ್ರಸಿದ್ಧಿಯಾಗಿರುವ ಶ್ರೀ ಗುರುಮಲ್ಲೇಶ್ವರ ಮಹಾಸಂಸ್ಥಾನ ದಾಸೋಹ ಮಠ ದೇವನೂರಿನ ಒಂದು ಕಿರುಚಿತ್ರಣ. ಶ್ರೀ ಗುರು ಮಲ್ಲೇಶ್ವರರು 19ನೇ ಶತಮಾನದ ವೀರಶೈವ ಸಂತ, ಲಿಂಗಾಯತ ತಪಸ್ವಿ, ಶಕ್ತಿ ವಿಶಿಷ್ಟಾದ್ವೈತ ಮತ್ತು ಪರಮದಾಸೋಹಿಯ ಗುರು. ಶಿವಮೊಗ್ಗ ಜಿಲ್ಲೆ ನ್ಯಾಮತಿ ತಾಲೂಕು ಸವಳಂಗದಲ್ಲಿ ಜುಲೈ 20, 1827ರಲ್ಲಿ ಜನಿಸಿದರು. ತಮ್ಮ 7ನೇ ವಯಸ್ಸಿನಲ್ಲಿ ಹುಟ್ಟೂರನ್ನು ತೊರೆದು ಮೈಸೂರಿಗೆ ಬಂದು ಮೈಸೂರಿನ ಅಗ್ರಹಾರದ ಮಹಾಲಿಂಗೇಶ್ವರ ಮಠದ ಬುಂಡೆ ಸ್ವಾಮೀಜಿಯವರ ಬಳಿ ತಪಸ್ಸು ಮಾಡಿದರು. ನಂತರದ ದಿನಗಳಲ್ಲಿ ಅವರು ದೇವನೂರಿಗೆ ಬಂದರು. ಅಲ್ಲಿಂದ ಪಟೇಲ್ ಸುಬ್ಬೇಗೌಡರ ಹೆಂಡತಿ ಶಂಕ್ರಮ್ಮಗೆ ಹಿಡಿದಿದ್ದ ಬ್ರಹ್ಮ ಪಿಶಾಚಿಯನ್ನ ತಮ್ಮ ತಪಶಕ್ತಿಯಿಂದ ಹೋಗಲಾಡಿಸಿದಾಗ ಗುರು ಮಲ್ಲೇಶ್ವರರ ಪವಾಡ ಶಕ್ತಿಗೆ ಬೆರಗಾದ ಸುಬ್ಬೇಗೌಡರು ಗುರುಗಳಿಗೆ ದೇವನೂರಿನಲ್ಲೇ ಜಾಗ ಕೊಟ್ಟು ಉಳಿದುಕೊಳ್ಳಲು ಒತ್ತಾಯಿಸುತ್ತಾರೆ. ಅವರ ಮಾತಿಗೆ ಮಣಿದ ಗುರುಮಲ್ಲೇಶ್ವರರು ದೇವನೂರಿನಲ್ಲೇ ನೆಲೆ ನಿಲ್ಲುತ್ತಾರೆ. ಹಸಿದ ಹೊಟ್ಟೆಗೆ ಅನ್ನ ಎಂಬಂತೆ ಕಂತೆ ಭಿಕ್ಷೆಯ ಮೂಲಕ ಹಸಿದವರಿಗೆ ಹಸಿವು ನೀಗಿಸಲು ಅನ್ನ ದಾಸೋಹ ಪದ್ಧತಿಯನ್ನು ಪ್ರಾರಂಭಿಸುತ್ತಾರೆ. ಸುಮಾರು 200 ವರ್ಷಗಳ ಹಿಂದೆ ಶುರುವಾದ ಅನ್ನ ದಾಸೋಹ ಇಂದಿಗೂ ನಿರಂತರವಾಗಿ ನಡೆದು ಬಂದಿದೆ. ಭಕ್ತರ ಭಕ್ತಿಯ ಸೇವೆಯಿಂದಲೇ ನಡೆಯುತ್ತಿರುವ ಗುರುಮಠ ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ದೂರವೇ ಉಳಿದಿದೆ. ಪರಮಪೂಜ್ಯ ಶ್ರೀ ಶ್ರೀ ಮಹಾಮಾತೆ ಅಕ್ಕ ಮಹಾದೇವಿ ಗುರುಮಾತಾಜಿ, ಪೀಠಾಧ್ಯಕ್ಷರು, ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಹಾಸಂಸ್ಥಾನ ಶಾಖಾ ಮಠ ಮತ್ತು ಜನ್ಮಸ್ಥಳ ಸವಳಂಗ. ದಾಸೋಹ ಚಕ್ರವರ್ತಿ ಅಲಕ್ ನಿರಂಜನ ಶ್ರೀ 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 ಗುರುಮಲ್ಲೇಶ್ವರ ಮಹಾಪ್ರಭುಗಳ ದಿವ್ಯ ಪಾದಾಂಗಳಿಗೆ ಅಕ್ಕ ಮಹಾದೇವಿ ಮಾಡುವ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳು. ಶ್ರೀ ಗುರುಮಲ್ಲೇಶ್ವರ ಮಹಾಪ್ರಭುಗಳು ಈಗಿನ ದಾವಣಗೆರೆಯಾಗಿರುವ, ಹಿಂದೆ ಶಿವಮೊಗ್ಗ ಜಿಲ್ಲೆಯಾಗಿರುವ, ಅಂದಿನ ಹೆಸರು ಚವಳಂಗ, ಇಂದಿನ ಹೆಸರು ಸವಳಂಗದಲ್ಲಿ ಜನನವಾದವರು. ಅವರ ತಾಯಿ ಸರ್ವಾಣಮ್ಮ, ತಂದೆ ಶರಣಪ್ಪ. ಸರ್ವಾಣಮ್ಮ ಶರಣಪ್ಪನ ಮುದ್ದಿನ ಮಗ ಶ್ರೀ ಗುರುಮಲ್ಲೇಶ್ವರ ಮಹಾಪ್ರಭುಗಳು. ಸರ್ವಾಣಮ್ಮ ಹಾಗೂ ಶರಣಪ್ಪ ದಂಪತಿಗಳಿಗೆ ಅನೇಕ ವರ್ಷಗಳಾದರೂ ಮಕ್ಕಳಿಲ್ಲ ಎನ್ನುವ ಕೊರಗನ್ನು ನೀಗಿಸಲಿಕ್ಕೆ ಭಗವಂತನಲ್ಲಿ ಹರಕೆ ಹೊತ್ತು ಬೇಡಿದಂತಹ, ಅವರು ಮಾಡಿದಂತಹ ಪೂಜಾ ಹಾಗೂ ಪ್ರಾರ್ಥನೆ ಆ ಭಗವಂತನಿಗೆ ಸಲ್ಲಿ ಮೈಸೂರಿನ ಗುಂಡಪ್ಪ ಮಹಾಸ್ವಾಮಿಗಳು ಹಾಗೂ ಶರಣಪ್ಪ ಮಹಾಸ್ವಾಮಿಗಳ ಒಂದು ದಿವ್ಯಾಶೀರ್ವಾದದಿಂದ ಗುರುಮಲ್ಲೇಶ್ವರ ಮಹಾಪ್ರಭುಗಳು ಸರ್ವಾಣಮ್ಮ ಮತ್ತು ಶರಣಪ್ಪನ ಸುಪುತ್ರನಾಗಿ ಜನನವಾಗ್ತಾರೆ. ಈ ಸಂದರ್ಭ ಮೈಸೂರಿನ ಗುಂಡಪ್ಪ ಹಾಗೂ ಶರಣಪ್ಪ ಸ್ವಾಮಿಗಳು ನುಡಿದಂತೆ ಗುರುಮಲ್ಲೇಶ್ವರ ಮಹಾಪ್ರಭುಗಳು ತಮಗೆ 7 ವರ್ಷ ಕಳೆದ ನಂತರ
ದಕ್ಷಿಣ ಭಾಗದಲ್ಲಿ ಅವರು ನೆಲೆಗೊಂಡು ಅಲ್ಲಿ ಅವರ ತತ್ವ ಸಿದ್ಧಾಂತಗಳು ನಡಿಬೇಕು ಅನ್ನೋಂಥದ್ದು ಒಂದು ಭಗವಂತನ ಇಚ್ಛೆ ಆಗಿರುತ್ತೆ. ಶ್ರೀಮಠದಲ್ಲಿ ಮಹಾತ್ಮ ಶ್ರೀ ಗುರುಮಲ್ಲೇಶ್ವರ ಮಹಾಪ್ರಭುಗಳ ಆ ಕಾಲಘಟ್ಟದಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಸಮಗ್ರ ಚಿತ್ರಣವನ್ನ ಗೋಡೆಯಲ್ಲಿ ಬರಹಗಾರರು ಚಿತ್ರಿಸಿರುವಂತಹ ಅನೇಕ ಚಿತ್ರಗಳು ಅವರ ಕಥೆಗಳನ್ನ ಬಿಂಬಿಸ್ತವೆ. ಶ್ರೀ ಗುರು ಮಲ್ಲೇಶ್ವರರು ತಮ್ಮ 72ನೇ ವಯಸ್ಸಿನಲ್ಲಿ ಅಂದರೆ ಜೂನ್ 25, 1899ರಲ್ಲಿ ಜೀವಂತ ಲಿಂಗೈಕ್ಯವಾಗಿದ್ದಾರೆ. ಅವರ ನಂತರ ಬಂದ 6 ಜನ ಗುರುಮಠದ ಪೀಠಾಧ್ಯಕ್ಷರು ಸೇರಿ ಈಗಿನ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಮಹಾಂತ ಸ್ವಾಮೀಜಿಯವರು ಶ್ರೀ ಗುರು ಮಲ್ಲೇಶ್ವರರು ತೋರಿಕೊಟ್ಟ ಹಾದಿಯಲ್ಲೇ ಗುರುಮಠವನ್ನು ಭಕ್ತರ ಸಹಾಯದಿಂದ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿದ್ದಾರೆ. ರಾಜಗೋಪುರ. ಈ ರಾಜಗೋಪುರ ಸುಮಾರು 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ಇದರ ಸಂಪೂರ್ಣ ವೆಚ್ಚವನ್ನು ಶ್ರೀಮಠದ ಭಕ್ತರ ದೇಣಿಗೆ ಹಣದಿಂದಲೇ ನಿರ್ಮಿಸಲಾಗಿದೆ. ಈ ರಾಜಗೋಪುರದ ವಿನ್ಯಾಸವನ್ನು ಶ್ರೀ ಗುರು ಮಲ್ಲೇಶ್ವರರ ಪವಾಡಗಳು ಮತ್ತು ಚರಿತ್ರೆಯ ಚಿತ್ರಣವನ್ನು ಚಿತ್ರಿಸಲಾಗಿದೆ. ಮಹಾಪ್ರಭುಗಳ ಬೆಳ್ಳಿ ರಥ. ಈ ಒಂದು ಬೆಳ್ಳಿ ರಥೋತ್ಸವದ ವಿಶೇಷ ಏನಂದ್ರೆ ಭಕ್ತಾದಿಗಳು ಅವರು ಹರಕೆಗಳನ್ನ ಕೋರಿಕೆಗಳನ್ನ ಈಡೇರಿಸುವ ಸಂಕಲ್ಪ ಮಾಡುವ ಮುಖಾಂತರ ಒಂದು ರಥವನ್ನ ಗದ್ದಿಗೆಯ ಸುತ್ತಲೂ ಪ್ರದರ್ಶನವಾಗಿ ಈ ಒಂದು ರಥವನ್ನ ಇದು ದಿನದಲ್ಲಿ ಭಕ್ತರು ಅಪೇಕ್ಷೆ ಪಟ್ಟ ಕ್ಷಣದಲ್ಲಿ ಚಲಿಸುವಂತ ಮಹಾಪ್ರಭುಗಳ ಇದೊಂದು ಬೆಳ್ಳಿ ರಥವಾಗಿದೆ. ಗುರುಮಲ್ಲೇಶ್ವರ ಐಕ್ಯವಾಗಿ ಸುಮಾರು 126 ವರ್ಷಗಳಾಗಿದೆ. ನಡೆಯುಟ್ಟು ಮಧ್ಯಾಹ್ನ 12ರಿಂದ 1 ಗಂಟೆ ಒಳಗಡೆ ಕಾಯಕ ಮಾಡಿ ಉಣ್ಬಡಿಸ್ತಕ್ಕಂಥದ್ದು ಕರ್ತವ್ಯ. ಸ್ವಾಮಿಯವ್ರ ಹತ್ರ ಸೇವೆ ಮಾಡ್ಕೊಂಡು ಅವ್ರ ಪೂಜಾ ಪುನಸ್ಕಾರಗಳಿಗೆಲ್ಲ ಹೋಗ್ಕೊಂಡು ಅವ್ರ ಪ್ರಸಾದ ವ್ಯವಸ್ಥೆ ಮಾಡ್ಕೊಂಡು ನಾವು ಇಲ್ಲಿ ಇದ್ದೀವಿ. ಒಂದು 15 ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ. 1969ನೇ ಇಸ್ವಿ ಇಲ್ಲಿ ಬಂದು ಕಾಯಕ ಮಾಡ್ಕೊಂಡು ಇದ್ದಾನೆ. ಶ್ರೀಮಠದಲ್ಲಿ ಬಾಲಕ ಇದ್ದಾಗಿಂದನು ಇಲ್ಲಿಯವರೆಗೂ ಇವರೇ ಕಾಯಕ ಗೋಶಾಲ ಕೊಟ್ಟಿಗೆ ಸ್ವಾಮೀಜಿ ಅಂತ ಹೇಳಿ ಇವರ ಕಾಯಕ ಅಪಾರವಾದದ್ದು ಶ್ರೀಮಠಕ್ಕೆ.
ಅನೇಕ ಭಕ್ತ ಮಹಾಶಯರು ಗುರುಮಲ್ಲೇಶ್ವರರ ಆದಿಯಾಗಿ ಬೆಳೀತಾ ಇದ್ದಾರೆ. ಅದು ನಮಗೆ ಹಾಗೂ ಶ್ರೀಮಠಕ್ಕೆ ಹೆಮ್ಮೆ ಅನಿಸುತ್ತೆ. ಅನೇಕ ಮಠಗಳನ್ನ ನೀವು ಹೋಲಿಸಿದ್ರೆ ನಮ್ಮ ಶ್ರೀಮಠ ಯಾರದೇ ಹಂಗಿಲ್ಲದೆ, ಯಾವ ರಾಜಕಾರಣಿಗಳ ಒಂದು ತತ್ವ ಸಿದ್ಧಾಂತಗಳಿಲ್ಲದೆ, ನಮಗೆ ರಾಜರು ಎಂದರೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಲಕ್ ನಿರಂಜನ ನಮ್ಮ ಗುರುಮಲ್ಲೇಶ್ವರ ಮಹಾಪ್ರಭುಗಳೇ ನಮಗೆ ಎಲ್ಲ. ದಾಸೋಹ ಚಕ್ರವರ್ತಿ ಸ್ವಲೀಲಾ ಮೂರ್ತಿ ಅಲಕ್ ನಿರಂಜನ ಶ್ರೀ 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 ಗುರುಮಲ್ಲೇಶ್ವರ ಮಹಾಪ್ರಭುಗಳ ಪಾದುಕೆ. ಶ್ರೀ ಗುರುಮಲ್ಲೇಶ್ವರರು ಸ್ವತಃ ಬಾಲ್ಯದಲ್ಲಿ ಹಾಕಿ ನಡೆದಾಡಿದ ಪುಣ್ಯ ಪಾದಗಳಿದು. ನಮ್ಮೆಲ್ಲರಿಗೂ ದರ್ಶನವಾಗಿ ಗಂಗಾಧರನೇ ಶಿವನೇ. ಇದೇ ರೀತಿ ಇನ್ನೂ ಹೆಚ್ಚು ಮೀಡಿಯಾ ಸಮಾಚಾರವನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.